ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುಪಾದ ತೀರ್ಥದಿಂದ ಅಜ್ಞಾನ ನಾಶವಾಗಿ ಜ್ಞಾನ ವೈರಾಗ್ಯ ಸಿದ್ಧಿಸುವುದು. ಶ್ಲೋಕ 31. ಅಜ್ಞಾನಮೂಲಹರಣಂ ಜನ್ಮ ಕರ್ಮ ನಿವಾರಕಂ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಗುರುಪಾದೋದಕಂ ಪಿಬೇತ್. ಅನುವಾದ. ಶ್ರೀ ಗುರುಗಳ ಪಾದತೀರ್ಥವು ಜ್ಞಾನ ವೈರಾಗ್ಯ ಉಂಟು ಮಾಡುವುದು, ಮೌಢ್ಯತನವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ಜನ್ಮಾಂತರದಿಂದ ಬಂದಂತಹ ಅಜ್ಞಾನವನ್ನು ಬೇರು ಸಹಿತವಾಗಿ ಕಿತ್ತು ಹಾಕುವುದು. ಭಾವಾರ್ಥ. ವೈರಾಗ್ಯವಿಲ್ಲದ ಜ್ಞಾನ ಎಷ್ಟು ತಿಳಿದರೂ ವ್ಯರ್ಥ. ಜ್ಞಾನವಿಲ್ಲದ ವೈರಾಗ್ಯದಿಂದ ಏನನ್ನೂ ಸಾಧಿಸಲಾಗುವುದಿಲ್ಲ. ಜ್ಞಾನ ಮತ್ತು ವೈರಾಗ್ಯ ಎರಡೂ ಇದ್ದಲ್ಲಿ ಆತ್ಮಾನಾತ್ಮ ವಿವೇಕ ಉಂಟಾಗುವುದು. ಜ್ಞಾನದಿಂದ ವೈರಾಗ್ಯ ಉಂಟಾಗುವುದು, ವೈರಾಗ್ಯದಿಂದ ಚಿತ್ತ ಶುದ್ಧಿಯಾಗುವುದು. ಅದರಿಂದ ಬುದ್ಧಿ ಸೂಕ್ಷ್ಮವಾಗಿ ಗುರು ಉಪದೇಶಿಸಿದ ಜ್ಞಾನವು ಅನುಭವಕ್ಕೆ ಬರುವುದು. ಬದಲಾಗದ ಸ್ವಯಂ ಮತ್ತು ಬದಲಾಗುವ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವ ಜ್ಞಾನ ಸಿದ್ಧಿಸುವುದು. ಮಾನವ ಪೂರ್ವ ಜನ್ಮಗಳ ಪ್ರಾರಬ್ಧ ಕರ್ಮಗಳ ಕಾರಣದಿಂದ ಜನ್ಮಗಳು ಹೊಂದುತ್ತಿರುವನು. ಜನ್ಮಗಳಿಗೆ ಕಾರಣವಾದ ಕರ್ಮಗಳು ಜ್ಞಾನ ವೈರಾಗ್ಯದಿಂದ ನಾಶವಾಗುವುದು. ಅಜ್ಞಾನವನ್ನು ತೊರೆದ ಹುಲಿಯ ಕತೆ. ಒಮ್ಮೆ ಹುಲಿಗಳ ಗುಂಪು ಮೇಯುತ್ತಿರುವ ಮೇಕೆಗಳ ಮೇಲೆ ದಾಳಿ ಮಾಡಿದವು. ಗ್ರಾಮಸ್ಥರು ಬಂದು ತಮ್ಮ ಮೇಕೆಗಳನ್ನು ಕಾಪಾಡಿಕೊಂಡರು. ಗ್ರಾಮಸ್ಥರ ಗಲಾಟೆಗೆ ಹುಲಿಗಳು ಅಲ್ಲಿಂದ ಓಡಿ ಹೋದವು. ಒಂದು ಗರ್ಭಿಣಿ ಹುಲಿ ಮಾತ್ರ ಓಡಲಾಗದೆ ಅಲ್ಲೆಯೇ ಮರಿಯೊಂದಕ್ಕೆ ಜನ್ಮ ಕೊಟ್ಟು ಸತ್ತು ಹೋಯಿತು. ಗ್ರಾಮಸ್ಥರು ಹುಲಿ ಮರಿಯನ್ನು ನೋಡಿಕೊಳ್ಳುತ್ತಿದ್ದರು. ಮೇಕೆಗಳ ಜೊತೆ ಹುಲಿಯ ಮರಿಯು ಮೇಯಲು ಹೋಗುತ್ತಿತ್ತು. ದೂರದ ಅರಣ್ಯದಿಂದ ಒಂದು ಹುಲಿ ಮೇಕೆಗಳ ಜೊತೆ ಮೇಯುತ್ತಿರುವ ಹುಲಿಯನ್ನು ನೋಡಿ ಆಶ್ಚರ್ಯಪಟ್ಟಿತು. ಅರಣ್ಯದ ಹುಲಿ ಸಾಕಿದ ಹುಲಿ ಬಂದು, ನಿನಗೆ ಏನಾಗಿದೆ? ನೀನು ಹುಲಿ, ನೀನು ಮೇಕೆಗಳ ಮೇಲೆ ದಾಳಿ ಮಾಡಬೇಕು, ಅವುಗಳ ಜೊತೆ ಮೇಯಬಾರದು ಎಂದು ಹೇಳಿತು. ಸಾಕಿದ ಹುಲಿ ಈ ಮಾತನ್ನು ನಂಬಲಿಲ್ಲ. ಆಗ ಅರಣ್ಯದ ಹುಲಿ ಸಾಕಿದ ಹುಲಿಯನ್ನು ಹತ್ತಿರದಲ್ಲಿರುವ ಕೆರೆಗೆ ಕರೆದುಕೊಂಡು ಹೋಗಿ ಆ ನೀರಿನಲ್ಲಿ ಪ್ರತಿಬಿಂಬವನ್ನು ತೋರಿಸಿತು. ನೋಡು, ನಮ್ಮಿಬ್ಬರ ಮುಖ ಒಂದಾಗಿದೆಯೋ ಅಥವಾ ನಿನ್ನ ಮುಖ ಮತ್ತು ಮೇಕೆಗಳ ಮುಖ ಒಂದಾಗಿದೆಯೋ ಎಂದು ಕೇಳಿತು. ಸಾಕಿದ ಹುಲಿಗೆ ತನ್ನ ನಿಜ ಸ್ವರೂಪ ತಿಳಿದು ತಾನು ಕಾಡಿನಲ್ಲಿ ಇರಬೇಕಾದ ಹುಲಿ ಕುರಿಗಳ ಮುಂದೆಯಲ್ಲಿರತಕ್ಕದ್ದಲ್ಲ ಎಂದು ತಿಳಿದು ಕಾಡಿಗೆ ಹೋಯಿತು. ಅಜ್ಞಾನವು ಹುಲಿಯನ್ನು ತಾನು ಮೇಕೆ ಎನ್ನುವ ಭ್ರಮೆಯಲ್ಲಿರುವಂತೆ ಮಾಡಿತು. ಹಾಗೆ ಮಾನವನು ತಾನು ದೇಹ, ಮನಸ್ಸು, ಬುದ್ಧಿ ಎಂಬ ಅಪೋಹದಲ್ಲಿ ತನ್ನನ್ನು ತಾನು ತಪ್ಪಾಗಿ ಭಾವಿಸಿರುವನು. ಆತ್ಮವೇ ತನ್ನ ನಿಜ ಸ್ವರೂಪ ಎಂದು ಶ್ರೀ ಗುರು ಪರಮಾತ್ಮ ಮಾತ್ರ ತಿಳಿಸಲು ಸಾಧ್ಯ. ಜ್ಞಾನವನ್ನು ಹೊಂದಿದ್ದರೂ ಸುಪ್ತವಾಗಿರುವ ಅಜ್ಞಾನ ಮತ್ತು ಅಹಂಕಾರ ಗುರುಪಾದ ತೀರ್ಥ ಸೇವಿಸುವುದರಿಂದ ದೂರವಾಗುವುದು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಕೆಟ್ಟದ್ದನ್ನು ಕಲಿಯೋದಕ್ಕೆ ಯಾವ ಅಭ್ಯಾಸ ಸಂಸ್ಕಾರನೂ ಬೇಕಿರೋದಿಲ್ಲ. ಆದರೆ ಒಳ್ಳೆಯದನ್ನು ಕಲಿಯೋದಕ್ಕೆ ಶ್ರಮ ಪಡಬೇಕಾಗುತ್ತೆ. ಅಜ್ಞಾನ, ಆಮಿಷಗಳು ಪಂಚಭೂತಗಳಿಂದಲೇ ಶುರುವಾಗಿ ಬಿಡುತ್ತೆ. ಜ್ಞಾನ ಅನ್ನೋದು ಗುಪ್ತವಾಗಿರುತ್ತೆ, ತನ್ನ ಪಾಡಿಗೆ ತಾನೇ ಆಗಿ ಇರುತ್ತೆ. ಈ ಅವಗುಣಗಳು, ಕುಚೇಷ್ಟಗಳು ಜಾಸ್ತಿಯಾದಾಗ ಅದು ತನ್ನ ಪಾಡಿಗೆ ತಾನಿದ್ದು ಬಿಡುತ್ತೆ. ಸತ್ಸಂಗ, ಸದ್ವಿಚಾರ ಪಠಣ, ಸತ್ಪುರುಷರ ಸಹವಾಸ, ಜಪ, ಪೂಜೆ ಇವನ್ನೆಲ್ಲ ಮಾಡ್ತಾ ಹೋದಂಗೆಲ್ಲ ದುರ್ವಿಚಾರಗಳು ತಾನಾಗೇ ಕಡಿಮೆ ಆಗ್ತವೆ. ಇದೇ ಥರ ನಾವು ಒಳ್ಳೆಯದನ್ನು ಬೆಳೆಸ್ಕೊಂತ ಹೋದಂಗೆಲ್ಲ ಆ ಸುಪ್ತವು, ಗುಪ್ತವು, ರಹಸ್ಯವೂ ಆದ ಜ್ಞಾನ ತಾನಾಗೇ ಬೆಳಗ್ತಾ ಬರುತ್ತೆ. ಅದು ಎಲ್ಲರೊಳಗೂ ಇದೆ. ಆದ್ರೇನು ಮಾಡೋದು? ಎಲ್ಲರೂ ಕೆಟ್ಟದರ ಕಡೆಗೆ ವಾಲ್ತಾರೆ. ಈ ಪ್ರಪಂಚ ಸತ್ಯವೂ ಅಲ್ಲ, ಶಾಶ್ವತವೂ ಅಲ್ಲ. ಇದನ್ನ ನಿಜ ಅಂತ ತಿಳ್ಕೊಂಡಿರೋದೇ ಅಜ್ಞಾನ, ಭ್ರಮೆ. ಇದು ನಿಜ ಅಲ್ಲ ಅಂತ ಗೊತ್ತಾದೋನೇ ಮುಕ್ತ ಅಂತ. ಕನಸಿನಾಗೆ ನಾವು ಏನೇನೋ ನೋಡ್ತೀವಿ. ವಜ್ರ ವೈಡೂರ್ಯ ಕಂಡಂಗಾಗುತ್ತೆ. ಅದನ್ನ ತಗೊಂಡು ಬಂದು ಬಚ್ಚಿಟ್ಕೊಳ್ಳಂಗಾಗುತ್ತೆ. ಕನಸಿನಾಗೆ ಏನೇನೋ ವ್ಯವಹಾರಗಳು ನಡೆದಂಗಾಗುತ್ತೆ. ಆದರೆ ಎಚ್ಚರ ಆದಾಗ ವಜ್ರನೂ ಇಲ್ಲ, ವೈಡೂರ್ಯನೂ ಇಲ್ಲ.
ಕನಸು ಹೆಂಗೆ ಭ್ರಮೆನೋ ಇದು ಹಂಗೆ ಭ್ರಮೆಯಷ್ಟೇ. ಸುಮ್ಮನೆ ನಾವು ಪ್ರಪಂಚನೇ ನಿಜ ಅಂತ ಅಂದ್ಕೊಂಡು ಏನೇನೋ ಮಾಡ್ತಿದ್ದೀವಿ. ಕನಸಿನಾಗೆ ನಾವು ಮುಟ್ತೀವಿ, ತಿಂತೀವಿ, ಅನುಭವಿಸ್ತೀವಿ, ಜಗಳ ಆಡ್ತೀವಿ, ಬಿದ್ದಂಗಾಗುತ್ತೆ, ಎದ್ದಂಗಾಗುತ್ತೆ, ನಿಜ ಜೀವನದಾಗೂ ಎಲ್ಲ ಆಗುತ್ತೆ. ಆದರೂ ಕನಸಿನದು ಹೆಂಗೆ ನಿಜ ಅಲ್ವೋ ಇದು ಅಷ್ಟೇ ನಿಜ ಅಲ್ಲ. ಎಚ್ಚರ ಆದ ತಕ್ಷಣ ಕನಸು ಮುಕ್ತಾಯ ಆಗೋ ಥರನೇ ಈ ಪ್ರಪಂಚನೂ ಅಷ್ಟೇ ಕ್ಷಣಿಕ. ನಮಗೆ ಈ ಜೀವನ ದೀರ್ಘ ಅಂತ ಯಾವಾಗಾರ ಅನಿಸ್ಬೋದು, ಆದರೆ ನಿಜವಾಗಲೂ ಇದು ಭ್ರಮೆ, ಕ್ಷಣಿಕವಾದ್ದು. ಕನಸಿನಾಗೆ ಒಬ್ಬ ತನ್ನ ಜೀವತನ್ನೆಲ್ಲ ಅನುಭವಿಸಿ ಸಾಯ್ತಾನೆ. ಎಚ್ಚರ ಆದಾಗ ಒಂದೇ ರಾತ್ರಿನಾಗೆ ಇದೆಲ್ಲ ಹೆಂಗೆ ಆದಂಗಾಯ್ತಲ್ಲಪ್ಪ ಅಂತಾನೆ. ಇದು ಅಷ್ಟೇನೆ. ಸತ್ಯದ ಗೋಚರ ಆದಾಗ ಈ ಪ್ರಪಂಚದ್ದೆಲ್ಲನೂ ತೃಣ ಸಮಾನ ಅನ್ನಿಸುತ್ತೆ. ಜ್ಞಾನನಿಧಿ, ಪುಟ 193.